ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ನಾನಿವತ್ತು ಮಶ್ರೂಮಿನ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಸೊಗಸಾದ ಮತ್ತು ರುಚಿಯುಳ್ಳ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾನು ಹಾಕ್ತಿರೋ ವೀಡಿಯೋಸಲ್ಲಿ ನಿಮಗೆ ಬೇಗನೆ ಸಿಗಬೇಕು ಅಂತಾದರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ನಾನು ಈ ರೆಸಿಪಿಯನ್ನು ತನುಷನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ನಾಳೆ ಅವಳ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ತನುಷ. ದೇವರು ನಿನ್ನನ್ನು ಚೆನ್ನಾಗಿದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗೋಣ, ರೆಸಿಪಿಯನ್ನು ಮಾಡುವ. ಮಶ್ರೂಮನ್ನೆಲ್ಲ ಓಪನ್ ಮಾಡಿ ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು. ಆನಂತರ ಇಲ್ಲಿ ಮಶ್ರೂಮ್ ಮುಳುಗುವಷ್ಟು ತಣ್ಣೀರನ್ನು ಹಾಕ್ಕೊಳ್ಬೇಕು. ಆನಂತರ 1 ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಬೇಕು. 2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಹೀಗೆ ಕಲಸಿ ಒಂದು 5 ನಿಮಿಷ ಬಿಡಬೇಕು. ಆನಂತರ ಹೀಗೆ ಚೆನ್ನಾಗಿ ಅದನ್ನು ತೊಳ್ಕೊಳ್ಬೇಕು. ಈಗೆಲ್ಲವನ್ನು ಕೂಡ ಇದೇ ರೀತಿ ತೊಳ್ಕೊಳ್ಬೇಕು. ತೊಳ್ಕೊಂಡ ನಂತರ ನೀರನ್ನು ಚೇಂಜ್ ಮಾಡಬೇಕು. ಇಲ್ಲಿ 1-2 ಸಲ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಹೀಗೆ. ಆನಂತರ ಮಶ್ರೂಮನ್ನು 4 ಭಾಗವಾಗಿ ಕಟ್ ಮಾಡಬೇಕು. ನಮಗೆ ಇಲ್ಲಿ ಬಿರಿಯಾನಿಗೆ ಏನಾದ್ರು ಮಾಡೋದಿದ್ರೆ, ಪುಲಾವಿಗೆ ಮಾಡೋದಿದ್ರೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಆನಂತರ ನೀರನ್ನು ಚೇಂಜ್ ಮಾಡಿ ಇಲ್ಲಿ ಬಿಸಿನೀರು ಹಾಕಿ 1-2 ನಿಮಿಷ ಬಿಟ್ಟು ಹೀಗೆ ಚೆನ್ನಾಗಿ ತೊಳ್ಕೊಂಡ ನಂತರ ಶೈನರಿಗೆ ಹಾಕಿ ಸೋಸಿಕೊಳ್ಬೇಕು. ಮಶ್ರೂಮ್ ಫ್ರೈಡ್ ರೈಸ್ಗೆ ಬೇಕಾಗುವ ಸಾಮಗ್ರಿ: 200 ಗ್ರಾಮ್ಸ್ನಷ್ಟು ಮಶ್ರೂಮ್, 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಹಸಿ ಬಟಾಣಿ, 3 ಗ್ರೀನ್ ಚಿಲ್ಲಿ, 1 ಟೇಬಲ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್, 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನು ಪೆಪ್ಪರ್ ಪೌಡ್ರು, ರುಚಿಗೆ ಉಪ್ಪು, ಕೊತ್ತಂಬರಿ ಸೊಪ್ಪು. ಕಪ್ ಹಾಕಿದ್ರೆ ಅನ್ನ ಮಾಡಿಕೊಂಡಿದ್ದೇನೆ. ಹೀಗೆ ಉದುರು ಅನ್ನ ಮಾಡಿಕೊಳ್ಬೇಕು. ಇದು ನಾನಿಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಯಾವುದೇ ರೈಸ್ ಕೂಡ ಆಗ್ತದೆ, ಸೋನಾ ಮಸೂರಿ ಯಾವುದು. ಇಲ್ಲಿ ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೀಗ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಒಂದು 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಕಾದಿದೆ. ಈಗ ನಾವು ಒಂದೊಂದೇ ತರಕಾರಿಯನ್ನು ಇದಕ್ಕೆ ಹಾಕಿಕೊಳ್ಳುವ. ಕ್ಯಾರೆಟ್ ಹಾಕ್ತಾ ಇದ್ದೇನೆ, ಬೀನ್ಸ್, ಕ್ಯಾಪ್ಸಿಕಮ್, ಹಸಿ ಬಟಾಣಿಯನ್ನು ಕೂಡ ಹಾಕಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಕಾಯಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡಿಕೊಳ್ಳ. ಮಶ್ರೂಮನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಮಶ್ರೂಮನ್ನು ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ತೊಳ್ಕೊಂಡೆ. ಆಮೇಲೆ ಹೀಗೆ ಕಟ್ ಮಾಡಿ, ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ದೊಡ್ಡಕ್ಕೆ ಬೇಡ, ಸ್ವಲ್ಪ ಸಪ್ರಕ್ಕೆ ಕಟ್ ಮಾಡಿಕೊಳ್ಳಿ. ಆನಂತರ ಬಿಸಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೇನೆ. ಆನಂತರ ನೀರನ್ನು ಚೆನ್ನಾಗಿ ಸೋಸಿಕೊಳ್ಬೇಕು. ಇಲ್ಲಾಂದರೆ ನೀರಿನ ಅಂಶ ಜಾಸ್ತಿ ಬಿಡ್ತದೆ. ಇದಕ್ಕೆ ಜಾಸ್ತಿ ದಪ್ಪಗೆ ಕಟ್ ಮಾಡಿಕೊಳ್ಳೋದು ಬೇಡ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಇನ್ನು ಇದನ್ನು ನಾವು ಲಿಡ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳುವ. ಇಲ್ಲಿ ನಾನು ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸಿಕೊಂಡಿದ್ದೇನೆ. ಈ ತರಕಾರಿಗಾಗುವಷ್ಟು ಮಾತ್ರ ನಾವಿಲ್ಲಿ ಉಪ್ಪನ್ನು ಹಾಕಿಕೊಂಡ್ರೆ ಆಯಿತು. ಇಲ್ಲಿ ತರಕಾರಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ. ಹಾಗೆ ಸೋಯಾ ಸಾಸ್, ಪೆಪ್ಪರ್ ಪೌಡ್ರು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಫ್ರೈ ಆದ ನಂತರ 1 ನಿಮಿಷ ಇದನ್ನು ಫ್ರೈ ಮಾಡಿದ ನಂತರ ಇಲ್ಲಿ ನಾನು ಅನ್ನವನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಅನ್ನವನ್ನು ಬೇಯಿಸುವಾಗ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕಿ ಕುದಿಯೋ ನೀರಿಗೆ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ಬಾಸ್ಮತಿ ಅಕ್ಕಿಯನ್ನು ಒಂದು 20 ನಿಮಿಷ ನಾನು ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 20 ನಿಮಿಷ ನೆನೆ ಹಾಕಿದೆ. ಆನಂತರ ಬಿಸಿನೀರಿಗೆ ಹಾಕಿ ಕುದಿಯೋ ನೀರಿಗೆ ಹಾಕಿ ಅನ್ನ ಮಾಡಿಕೊಂಡಿದ್ದೇನೆ. ಕುದಿಯೋ ನೀರಿಗೆ ಉಪ್ಪು ಮತ್ತು ತುಪ್ಪ ಹಾಕಿ ಹೀಗೆ ಉದುರು ಅನ್ನ ಮಾಡಿಕೊಂಡಿದ್ದೇನೆ. ಇಲ್ಲಿ ಅನ್ನ ಪೂರ್ತಿ ತಣ್ಣಗಾದ ನಂತರ ನಾವಿಲ್ಲಿ ಫ್ರೈಡ್ ರೈಸಿಗೆ ಉಪಯೋಗಿಸ್ಕೊಳ್ಬೇಕು.
ಹಾಕಿದರೆ ಒಳ್ಳೆ ಘಮ ಬರ್ತಾ ಉಂಟು. ನೀವು ಕೂಡ ಇದನ್ನೊಂದ್ಸಲ ಟ್ರೈ ಮಾಡಿ. ಮಶ್ರೂಮ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಇನ್ನು ಇದನ್ನು 1 ನಿಮಿಷ ಲಿಡ್ ಹಾಕಿ ಬೇಯಿಸ್ಕೊಳ್ಳೋ. ಒಂದೇ 1 ನಿಮಿಷ ಸಾಕು ಲಿಡ್ ಹಾಕಿ. ನೋಡಿ, 1 ನಿಮಿಷ ನಂತರ ನಾನು ಮುಚ್ಚಳವನ್ನು ತೆಗಿತಿದ್ದೇನೆ. ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವ. ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ಎಷ್ಟೊಂದು ಉದುರಾಗಿ ಬಂದಿದೆ ನೋಡಿ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ನೋಡಿ, ನಮ್ಮ ಮಶ್ರೂಮ್ ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.